ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಕೊಬ್ಬರಿ ತುರಿನ ಉಪಯೋಗಿಸ್ಕೊಂಡು 2 ಥರದ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಕೊಬ್ಬರಿ ಮಿಠಾಯಿ ಮತ್ತು ಇನ್ನೊಂದು ಕೊಬ್ಬರಿ ಮಿಠಾಯಿ ಮಾಡಿ ಉಳಿದಿದ್ದಿರುತ್ತಲ್ಲ ಅದರಿಂದ ಲಡ್ಡೂನ ಹೇಗೆ ಮಾಡ್ಕೊಳ್ಳೋದಂತ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ನೋಡೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ರೆಸಿಪಿಗಳು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ವಿಡಿಯೋ ನೋಡೋಣ ಹೇಗೆ ಮಾಡಿದೆ ಅಂತ. ಮೊದಲಿಗೆ ನಾನು ನೋಡಿಲಿ 1 ಕಪ್ಪಷ್ಟು ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 1 ಕಪ್ಪಷ್ಟು ತಗೊಂಡಿದ್ದೀನಿ. ನಾವು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೂ ತರಿ ಇರಲ್ಲ. ನೋಡಿ, ನೈಸಾಗಿ ನಾವು ಬರ್ಫಿ ಮಾಡಿದಾಗ ಅದು ನೈಸಾಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದು ಸಲ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು 1 ಕಪ್ಪಷ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಯಾವ ಕಪ್ಪಲ್ಲಿ ನಾನು ತೆಂಗಿನಕಾಯಿನ ತಗೊಂಡಿದ್ನೋ, ತೆಂಗಿನ ತುರಿನ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸಕ್ಕರೆ ಸ್ವಲ್ಪ ಒಂದು 2-3 ಸ್ಪೂನು ಕಡಿಮೆ ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಕಡಿಮೆ ಸಕ್ಕರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಅಂತ. ನಿಮಗೇನಾದ್ರು ಜಾಸ್ತಿ ಸ್ವೀಟ್ ತಿನ್ನೋರಾಗಿದ್ದರೆ ಈಕ್ವಲ್ ಆಗಿ ತೊಗೊಳ್ಳಿ. ನಾನೊಂದು ಸ್ವಲ್ಪ ಒಂದು 2-3 ಸ್ಪೂನಷ್ಟು ಕಡಿಮೆ ತೊಗೊಂಡಿದ್ದೀನಿ. ಈಗ ಇದು ಸೈಡಲ್ಲಿರಲಿ. ಈಗ ಇದು ನಮ್ಮ ಮಾಡೋ ಬರ್ಫಿ ಚೆನ್ನಾಗಿ ಟೇಸ್ಟಾಗಿ ಬರೋದಕ್ಕೆ ಇಲ್ಲೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ. ಇಲ್ಲಿ ನಾನು ಇದಕ್ಕೆ ಒಂದು ಬಟ್ಲಿಗೆ 2 ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ 2 ಸ್ಪೂನಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ಇಷ್ಟೂ ರೆಡಿಯಾಗಿದೆ. ತೆಂಗಿನ ತುರಿ, ಸಕ್ಕರೆ, ಬಾದಾಮ್ ಪೌಡ್ರ್ ಇಷ್ಟೂ ರೆಡಿಯಾಗಿದೆ. ಈಗ ನಾನು ನೋಡಿ ಈ ಥರ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ನಾನು ಬಟರ್ ಶೀಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಳ್ತೀನಿ. ನೋಡಿ, ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ನಾವು. ಸುತ್ತ ಬಟರ್ ಶೀಟ್ ಸುತ್ತ ನಾನು ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇದು ಹಾಗೆ ಇರಲಿ. ಈಗ ನೋಡಿ, ನಾನು ಸ್ಟವ್ ಮೇಲೆ ಒಂದು ಬಾಣಲಿ, ದಪ್ಪ ತಳದ್ದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಕಪ್ ಸಕ್ಕರೆನ, 1 ಕಪ್ಗಿಂತ ಸ್ವಲ್ಪ ಕಡಿಮೆ ಇದೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡ್ಮೇಲೆ ನೋಡಿ, ಇದಕ್ಕೆ ಸಕ್ಕರೆ ಮುಳುಗೋಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಸೇರಿಸ್ಕೋಬೇಡಿ. ಜಾಸ್ತಿ ನೀರು ಹಾಕಿದ್ರೆ ಸ್ಟವ್ ಮೇಲೆ ಜಾಸ್ತಿ ಹೊತ್ತು ಇಟ್ಕೋಬೇಕಾಗುತ್ತೆ. ಹಾಗಾಗಿ ಸಕ್ಕರೆ ಮುಳುಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೊಂಡು ಪಾಕ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಈಗ ಪಾಕ ಮಾಡೋದಕ್ಕೆ ಶುರು ಮಾಡ್ಕೊಳ್ಳೋಣ. ಇದಕ್ಕೆ ಒಂದೇಳೆ ಪಾಕನೇ ಬೇಕು, ಗಟ್ಟಿ ಪಾಕನೇ ಬೇಕು. ನಾವು ನೀರು ಕಡಿಮೆ ಹಾಕ್ಕೊಂಡಿರೋದ್ರಿಂದ ಸಕ್ಕರೆ ಬೇಗ ಕರಗಿ ಪಾಕ ಬೇಗ ರೆಡಿಯಾಗುತ್ತೆ. ಒಂದು 5 ನಿಮಿಷದೊಳಗಡೆ ಪಾಕ ರೆಡಿಯಾಗುತ್ತೆ. ಈಗ ಸ್ಟವ್ ಫ್ಲೇಮ್ನ ನೀವು ಹೈಯಲ್ಲಿ ಇಟ್ಕೋಬೇಕು. ನೀವು ಪಾಕ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಸ್ಟವ್ ಫ್ಲೇಮು ಹೈಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಆಗ ಬೇಗ ರೆಡಿ ಆಗುತ್ತೆ. ನೋಡಿ, ಒಂದು 2 ನಿಮಿಷ ಆಗಿದೆ. ಈಗ ಸಕ್ಕರೆ ಕರಗಿದೆ, ಸಕ್ಕರೆ ಎಲ್ಲ ಪೂರ್ತಿ ಕರಗಿದೆ. ನಮ್ಮ ಮನೇಲಿ ಕಳ್ಸೋದು ತೆಂಗಿನಕಾಯಿ ಉಳಿದೋಗಿತ್ತು, ಅದನ್ನು ಯೂಸ್ ಮಾಡ್ಕೊಂಡು ನಾನು ಇವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಆ ಥರ ಕೊಬ್ಬರಿ ತುಂಬ ಉಳ್ಕೊಂಬಿಟ್ಟಿರೋ ಟೈಮಲ್ಲಿ ಈ ಥರ ಈಸಿಯಾಗಿ ಮಾಡ್ಕೋಬೋದು, ಬೇಗನೆ ಮಾಡ್ಕೋಬೋದು. ತುಂಬ ಕಷ್ಟದ ಕೆಲಸ ಇಲ್ಲ. ಮತ್ತು ನಾವು ಮಾಡಿದ್ಮೇಲೆ ಬಾಣಲಿಗೆಲ್ಲ ಅಂಟ್ಕೊಳ್ಳುತ್ತಲ್ಲ, ಅದನ್ನು ಏನು ಮಾಡಬೇಕು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬಾ ಈಸಿ, ಬೇಗನೆ ಮಾಡ್ಕೊಬೋದು. ಅರ್ಧ ಅವರಲ್ಲಿ ನಾವು ಸ್ವೀಟ್ನ ರೆಡಿ ಮಾಡಿ ತಗೋಬೋದು. ಪಾಕ ರೆಡಿಯಾಗಿದೆ ಅನಿಸುತ್ತೆ. ನೋಡಿ, ಸೈಡಲ್ಲೆಲ್ಲ ವೈಟ್ ಆಗಿ ಕಟ್ಕೊಳ್ಳೋಕ್ಕೆ ಶುರುವಾಗಿದೆ. ಈಗ ಪಾಕ ಚೆಕ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತಗೊಂಡು ನಾನು ಪಾಕನ 1 ಸ್ಪೂನ್ಗೆ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ, ಕೈಗೆ ಹೀಗೆ ತಗೊಂಡು ನೋಡಿ, ಕಾಣಿಸ್ತಿದೆಯಾ ನಿಮಗೆ? ಒಂದೇಳೆ ಪಾಕ ರೆಡಿ, ಒಂದೇಳೆ ಪಾಕ ಆಗಿದೆ. ನೋಡಿ, ಕಾಣಿಸ್ತಿದೆಯಾ? ಈ ಟೈಮಲ್ಲಿ ಸ್ಟವ್ ಫ್ಲೇಮನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಸ್ಟವ್ ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ತೆಂಗಿನ ತುರಿನ, ಈ ಸಕ್ಕರೆ ಪಾಕಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಸ್ವಲ್ಪನೂ ಗಂಟುಗಳಿಲ್ದಿರೋ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ಇದು ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗೋದಕ್ಕೆ ಶುರು ಆಗುತ್ತೆ.
ತುರಿನ ಸೇರಿಸ್ಕೊಂಡ್ಮೇಲೆ ಸ್ಟವ್ ಫ್ಲೇಮನ್ನು ಮೀಡಿಯಮ್ ಮಾಡ್ಕೋಬೇಕು. ಮೀಡಿಯಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಿ. 2 ನಿಮಿಷ ಆದಮೇಲೆ ನಾವಿಲ್ಲಿ ತೆಗೆದಿಟ್ಕೊಂಡಿರ್ತೀವಲ್ಲ ಬಾದಾಮ್ ಪೌಡರ್ನ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಾದಾಮ್ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ನಾವು ಮಾಡೋ ಬರ್ಫಿ ಸಾಫ್ಟಾಗಿ ಬರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ. ಅದರಲ್ಲಿ ಫ್ಲೇವರ್ ಇರುತ್ತಲ್ಲ, ಹಾಗಾಗಿ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡ್ತಾನೆ ಇರಿ. ಒಂದು 3 ರಿಂದ 4 ನಿಮಿಷ ಆಗಿದೆ. ನೋಡಿ, ನೊರೆ ಹೀಗೆ ನೋಡಿ, ಹಿಂಗೆ ತಿರ್ಗ್ಸಿ ಹಾಕಿದಾಗ ಹಿಂಗೆ ವೈಟಾಗಿ ನೊರೆ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಕಾಣಿಸ್ತಿದೆಯಾ? ಇದು ಕರೆಕ್ಟಾಗಿರೋ ಸ್ಟೇಜು. ಇದಕ್ಕಿಂತ ಮೇಲೆ ಮಾಡಿಕೊಂಡ್ರೆ ಪುಡಿ ಆಗೋಗುತ್ತೆ. ಹಾಗಾಗಿ ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡಿ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ಳೋಣ. ಹಾಕೊಳ್ಳೋಕ್ಕೆ ಮುಂಚೆ ಒಂದು 2 ಸ್ಪೂನಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ತಟ್ಟೆಗೆ ಸೇರಿಸ್ಕೊಳ್ಳೋಣ ಇದನ್ನು. ಈಗ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ತಟ್ಟೆಗೆ ಇದನ್ನು ಸೇರಿಸ್ಕೊಂಡು ಸಮ ಮಾಡ್ಕೊಳ್ಳೋಣ. ಬೇಗ ಮಾಡ್ಕೋಬೇಕು, ಇಲ್ಲಾಂದರೆ ಗಟ್ಟಿ ಆಗುತ್ತೆ. ಹಾಗಾಗಿ ಬೇಗ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಗ್ಲಾಸ್ಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ಅದರಿಂದ ನೀಟಾಗಿ ಹೀಗೆ ನಾವು ಎಡ್ಜಸ್ ಎಲ್ಲ ಹೀಗೆ ತಟ್ಟಿ ಬಿಡೋಣ. ಈಕ್ವಲ್ ಮಾಡ್ಕೊಳ್ಳೋಣ. ಎಲ್ಲನೂ ಒಂದೇ ಸೈಜಲ್ಲಿ ಒಂದೇ ಥರ ಈವನ್ ಆಗಿ ಸ್ಪ್ರೆಡ್ ಆಗೋದಕ್ಕೆ. ಬಿಸಿ ಇರುತ್ತಲ್ಲ, ಹಾಗಾಗಿ ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ಪ್ಯಾಚುಲಾ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ, ಅಥವಾ ಈ ಥರ ಗ್ಲಾಸ್ ಅಥವಾ ಬಟ್ಲಲ್ಲಿ ಹೀಗೆ ನೀಟಾಗಿ ಈವನ್ ಆಗಿ ಪ್ರೆಸ್ ಮಾಡಿಕೊಂಡು ಹರಡ್ಕೊಳ್ಳಿ. ನೋಡಿ, ನೀಟಾಗಿ ಈವನ್ ಆಗಿ ನಾನು ತಟ್ಟಿಬಿಟ್ಟಿದ್ದೀನಿ. ಎಲ್ಲ ಕಡೆ ಈವನ್ ಆಗಿದೆ. ಈಗ ಒಂದು ಚಾಕು ತಗೊಂಡು ಇದಕ್ಕೆ 2 ಕಡೆನ ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ. ತುಪ್ಪ ಸವರದ ಮೇಲೆ ನೋಡಿ, ಇಲ್ಲಿ ನಾನು ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈವನಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಪೀಸ್ ಮಾಡ್ಕೊಳಕ್ಕಾಗಲ್ಲ, ಒಡೆದೋಗುತ್ತೆ. ಹಾಗಾಗಿ ಮೊದಲೇ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಪೀಸ್ಗಳನ್ನ ಹೀಗೆ ಕಟ್ ಮಾಡ್ಕೊಂಬಿಡಿ. ನಿಮಗೆ ಸ್ಕ್ವಯರ್ ಆಗಬೇಕಾ ಅಥವಾ ಡೈಮಂಡ್ ಶೇಪಲ್ಲಿ ಬೇಕಾ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಒಂದು ಹಾಫ್ ಆನ್ ಅವರ್ ಆದಮೇಲೆ, ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೆಲ್ಲ ಫ್ರಿಜ್ಜಲ್ಲಿ ತೆಗೆದಿಟ್ರೆ 1 ಅವರಲ್ಲಿ ತುಂಬ ಚೆನ್ನಾಗಿ ತಣ್ಣಗಾಗುತ್ತೆ. ಆಮೇಲೆ ಇದನ್ನು ಹೊರಗಡೆ ತೆಗಿಬೋದು. ನಾನು ತೋರಿಸ್ತೀನಿ ನಿಮಗೆ. ಈಗ ಹಾಫ್ ಆನ್ ಅವರಿಂದ 1 ಅವರ್ ಆಗಿದೆ. ಈಗ ನಾವು ಕಟ್ ಹಾಕ್ಕೊಂಡಿರ್ತೀವಲ್ಲ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ಕಟ್ ಹಾಕ್ಕೊಂಡಿರ್ತೀವಲ್ಲ, ಅಲ್ಲೇ ಒಂದ್ಸಲ ನೀಟಾಗಿ ಪ್ರೆಸ್ ಮಾಡಿಕೊಂಡು ಇನ್ನೊಂದ್ಸಲ ಅದ್ರ ಮೇಲೆ ಪ್ರೆಷರ್ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಒಂದೊಂದೇ ಪೀಸನ್ನು ನಾವು ಹೊರಗಡೆ ತೆಗಿಯೋಣ. ನೋಡಿ, ಈಗ ನಾವು ಇಲ್ಲಿ ಕಟ್ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿಂದ ಒಂದು ಪೀಸನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡಿ, ಸ್ವಲ್ಪನೂ ಕಷ್ಟಪಡದೆ ಈಸಿಯಾಗಿ ರಿಮೂವ್ ಆಗ್ತಿದೆ. ನೋಡಿ, ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ನೋಡಿ, ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡಿ, ನೈಸಾಗಿ ಇದೇ ರೀತಿ ಎಲ್ಲ ತೆಗೆದಿಟ್ಕೊಳ್ತೀನಿ. ನೋಡಿ, ನಾನು ತೆಗೆದಿಟ್ಕೊಂಡಿರೋ ಈ ತಟ್ಟೆಯಲ್ಲಿ ಇಷ್ಟು ಈವನ್ ಆಗಿ ಬಂದಿರೋ ಪೀಸಸ್ಸು. ನೋಡಿ, ಇದು ಈವನ್ ಆಗಿ ಕಟ್ ಮಾಡಿಕೊಂಡು ಬಂದಿರೋ ಪೀಸಸ್ಸು. ಉಳಿದಿರೋವು
ಹೀಗೆ ಸೈಡಲ್ಲಿ ಹೀಗೆ ಉಳಿದಿರುತ್ತಲ್ಲ ಅದನ್ನೆಲ್ಲ ಇನ್ನೊಂದು ಥರ ನಾನು ಇನ್ನೊಂದು ಥರ ರೀತಿಲಿ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಇದು ಸೈಡಲ್ಲಿ ಕಾರ್ನರಲ್ಲಿ ಇತ್ತಲ್ಲ ಆ ಪೀಸಸ್ಸು. ಈಗ ಏನು ಮಾಡಬೇಕಂದ್ರೆ ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ ಮಿಠಾಯಿನ, ಆಗ ನಾವು ಮಿಕ್ಕಿದ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಉಳಿದಿತ್ತಲ್ಲ ಆ ಬಾಂಡೀಲಿ ನಾನು ಹೀಗೆ ನೋಡಿ ತೆಗೆದಾಗ ತಣ್ಣಗಾದ್ಮೇಲೆ ಸೈಡಲ್ಲಿರೋದನ್ನೆಲ್ಲ ತೆಗೆದಾಗ ಇಷ್ಟು ಬಂತು ನನಗೆ. ಈಗ ಇದನ್ನು ಉಳಿದಿದೆಯಲ್ಲ ಅದನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡು ಈಗ ಇದನ್ನು ಒಂದು ಕಡಾಯಿಗೆ ಅದೇ ಕಡಾಯಿಗೆ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು, ಒಂದು 2-3 ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕು. ಈ ಹಾಲನ್ನು ಸೇರಿಸ್ಕೊಂಡ್ಮೇಲೆ ಇಲ್ಲಿ ಸುತ್ತ ಇರುತ್ತಲ್ಲ ಅದನ್ನೆಲ್ಲ ಈ ಹಾಲಿಗೆ ಹೀಗೆ ನಾವು ಸೌಟಿಂದ ತೆಗೆದು ಹಾಕೋಬೇಕಾಗತ್ತೆ. ಈಗ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಟಲ್ಲಿ ಬಿಸಿಗೆ ಚೆನ್ನಾಗಿ ಕರಗುತ್ತೆ. ನೋಡಿ ಸಕ್ಕರೆ ಹಾಕಿದ್ದೀವಲ್ಲ ಹಾಗಾಗಿ ನೀಟಾಗಿ ಕರಗುತ್ತೆ. ಮತ್ತು ಹಾಲಿರೋದ್ರಿಂದ ಸೈಡಲ್ಲಿ ಇರೋದೆಲ್ಲ ಹೀಗೆ ಬಿಟ್ಕೊಳ್ಳುತ್ತೆ. ನೋಡಿ ಹೀಗೆ ಪೂರ್ತಿ ಇದು ಹಾಲಲ್ಲಿ ಮಿಕ್ಸ್ ಆಗೋ ಥರ ನಾವು ಹೀಟ್ ಮಾಡ್ಕೋಬೇಕು ಇದನ್ನು. ಈಗ ಇದು ಪೂರ್ತಿ ಕರಗಿದೆ ನೋಡಿ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಹೀಗೆ ಬಿಸಿ ಮಾಡ್ತಾನೆ ಇರೋಣ. ಇದು ಗಟ್ಟಿಯಾಗಿದೆ ನೋಡಿ, ಕಾಣಿಸ್ತಿದೆಯಾ? ಇದನ್ನು ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಒಂದು 1/2 ಅವರ್ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಒಂದು 1/2 ಅವರ್ ಆಗಿದೆ, ಪೂರ್ತಿ ತಣ್ಣಗಾಗಿದೆ. ಈಗ ನಾನು ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಒಂದು ಚಿಕ್ಕ ಉಂಡೆಗಳಾಗಿ ಲಡ್ಡು ಆಕಾರದಲ್ಲಿ ಇದನ್ನು ರೆಡಿ ಮಾಡಿ ತಗೊಳ್ತೀನಿ. ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ತೀನಿ ಒಂದು ತಟ್ಟೆಗೆ. ಉಳಿದಿತ್ತಲ್ಲ ಅದರಿಂದ ನಾನು 5 ಉಂಡೆಗಳಾಗಿ ಅಂದರೆ ಲಡ್ಡುನ ಇದರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ದೇನೆ ಈ ಥರ 2 ರೆಸಿಪಿನ ಒಂದೇ ಪದಾರ್ಥದಿಂದ ಮಾಡಿ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು. ನೋಡಿ ಅಂತೂ ಈ ಕೊಬ್ಬರಿ ಮಿಠಾಯಿ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಒಂದು ಸ್ವಲ್ಪನೂ ಎಲ್ಲೂ ಕೆಟ್ಟೋಗಿಲ್ಲ, ತುಂಬ ಚೆನ್ನಾಗಿದೆ. ಟೇಸ್ಟೂ ತುಂಬ ಚೆನ್ನಾಗಿದೆ. ನಾವು ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ. ಇದಕ್ಕೆ ಬೇಕಾದರೆ ನೀವು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರ್ ಹಾಕ್ಕೋಬೋದು. ನಾನು ಬಾದಾಮ್ ಪೌಡ್ರ್ ಹಾಕಿದ್ದೀನಿ ಅಂತ ಅದನ್ನು ಹಾಕ್ಕೊಳ್ಳಿಲ್ಲ. ಹಾಗೆಯೇ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.